ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಪಳಾರ್ ಗಿಲ್ಲಿ ಹುಟ್ಟೂರನ್ನ ತಲುಪಿದ್ದಾರೆ. ದಡದಪುರದಲ್ಲಿ ಅಭಿಮಾನಿಗಳ ಸಂಭ್ರಮೋತ್ಸವ ಬಹಳ ಜೋರಾಗಿದೆ. ಗಿಲ್ಲಿಗೆ ಜೈಕಾರವನ್ನ ಕೂಗಿ ಊರಿಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ನೋಡಿ, ನಿನ್ನೆ ಕೂಡ ಜಾಲಿವುಡ್ ಸ್ಟುಡಿಯೋಸ್ ಬಳಿ ಅಭಿಮಾನಿಗಳ ದಂಡೇ ಬಂದಿತ್ತು ಅಲ್ಲಿಗೆ. ಅದೊಂದ್ ಕಡೆ ಇವತ್ತು ಅವರ ಹುಟ್ಟೂರಲ್ಲಿ ಬೆಳಗ್ನಿಂದಲೂ ಕೂಡ ಬೇರೆ ಬೇರೆ ಭಾಗದಿಂದ ಬಂದಂತಹ ಅವರ ಫ್ಯಾನ್ಸ್ ಎಲ್ಲರೂ ವೇಟ್ ಮಾಡ್ತಾ ಇದ್ರು ಅವರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ಬೇಕು ಅಂತ. ಸದ್ಯ ಹುಟ್ಟೂರನ್ನ ರೀಚ್ ಆಗಿದ್ದಾರೆ. ದಡದಪುರದಲ್ಲಿ ಅಭಿಮಾನಿಗಳ ಸಂಭ್ರಮೋತ್ಸವ ಜೋರಾಗಿ ನಡೀತಾ ಇದೆ. ಗಿಲ್ಲಿಗೆ ಜೈಕಾರವನ್ನ ಕೂಗಿ ಊರಿಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಪಳಾರ್ ಗಿಲ್ಲಿಗೆ ಹೂಮಳೆ ಸುರಿಸಿ ಸಿಹಿ ತಿನ್ನಿಸಿ ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಗಿಲ್ಲಿ ಮನೆ ಮುಂದೆ ಫ್ಯಾನ್ಸ್ ಗಳು ತುಂಬ ತುಳುಕ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡದಂತ ಸಂದರ್ಭ. ಒಂದು ರೀತಿ ಬಹುಶಃ ಗಿಲ್ಲಿ ಅವರಿಗೆ ಮುಂಚೆ ಇದ್ದಂತಹ ಫ್ಯಾನ್ ಫಾಲೋಯಿಂಗ್ ಏನಿತ್ತು ಅದು ಈಗ 10 ಪಟ್ಟು ಜಾಸ್ತಿ ಆಗಿದೆ. ಕಾರಣ ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ಲಬೇಕಂತ ಅಂದ್ರೆ ಗಿಲ್ಲಿ ಬಿಟ್ಟು ಬೇರೆ ಯಾವ ಕಂಟೆಸ್ಟೆಂಟ್ಗಳ ಹೆಸರು ಕೂಡ ಬಂದಿರಲಿಲ್ಲ. ಆಮೇಲೆ ಹೇಳಿ ಕೇಳಿ 30 ಕೋಟಿಗೂ ಹೆಚ್ಚು ವೋಟ್ಗಳು ಅಂತ ಅಂದ್ರೆ ನಿಜಕ್ಕೂ ಅಷ್ಟರ ಮಟ್ಟಿಗೆ ಎಂಟರ್ಟೈನರ್ ಆಗಿ ಬಿಗ್ ಬಾಸ್ ನಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಅತ್ಯುತ್ತಮವಾದಂಥ ಆಟ ಆಡಿ ಎಲ್ಲರ ಮನಸ್ಸನ್ನ ಗೆದ್ದಂತಹ ಪಳಾರ್ ಗಿಲ್ಲಿ ಬರ್ತಾ ಇದ್ದಂತೆ ಮೊದಲು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಲ್ಲಿ ವಿಶೇಷವಾದಂಥ ಪೂಜೆ ಮಾಡಿಸಿದ್ದಾರೆ. ಅದಾದ್ಮೇಲೆ ಮೆರವಣಿಗೆ ರೋಡ್ ಶೋ ನೋಡಬೇಕು ಅಂತೇಳಿ ಬೆಳಗ್ಗಿನಿಂದ ಏನು ಸಿಕ್ಕಾಪಟ್ಟೆ ಜನ ಇದ್ರು. ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿತ್ತು, ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆದಂತೆ. ಒಂದು ಕಡೆ ಮೆರವಣಿಗೆ ಗಮನಿಸ್ತಾ ಇದ್ದೀವಿ ಅವರ ಹುಟ್ಟೂರಲ್ಲಿ. ಮಳವಳ್ಳಿಯಲ್ಲಿರುವಂತಹ ದಡದಪುರ ಏನಿದೆ ನೋಡಿ. RCB ಕಪ್ ಗೆದ್ದಾಗಿತ್ತಲ್ಲ ಸೆಲೆಬ್ರೇಷನ್, ಒಂಥರ ಅದೇ ಥರ ಸೆಲೆಬ್ರೇಷನು ಗಿಲ್ಲಿ ಬಿಗ್ ಬಾಸ್ ಕಪ್ ಗೆದ್ದಿರೋದಕ್ಕೆ. ಆಮೇಲೆ ಹೇಳಿ ಕೇಳಿ ಮೊದಲಿಗೆ ಬರ್ತಾ ಇದ್ದಂತಲೇ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದಂಡಿನ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡಿಸಿ ಅದಾದಮೇಲೆ ಮೆರವಣಿಗೆ ಎಲ್ಲ ಆಗಿದೆ. ಆಮೇಲೆ ಅವರು ಮನೆ ಹತ್ರ ಹೇಳಿ ಕೇಳಿ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ಗಳು ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸ್ಬೇಕು ನೋಡಬೇಕು ಅಂತೇಳಿ. ಆಮೇಲೆ ಮುಂಚೆಯಿಂದಲೂ ಕೂಡ ಈಗ ಒಂದು ರೀತಿಯಾದಂಥ ಫ್ಯಾನ್ ಫಾಲೋಯಿಂಗ್ ಇದೆ. ಕಾರಣ ಅವರ ಕಾಮಿಡಿ ಟೈಮಿಂಗು, ಅವರು ಹೊಡಿತಾ ಇದ್ದಂತಹ ಒಂದಷ್ಟು ಪಂಚಿಂಗ್ ಡೈಲಾಗ್ಗಳು ಅದು ಕಾಮಿಡಿ ರೀತಿಯಾಗಿ ಮಾಡ್ತಾ ಇದ್ರಲ್ಲ. ಅದಕ್ಕೇನೆ ಆಲ್ರೆಡಿ ಎಲ್ಲ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಅಲ್ಲೆಲ್ಲೂ ಅವರು ಗೆದ್ದಿರಲಿಲ್ಲ, ಬಟ್ ರನ್ನರ್ ಅಪ್ ಆಗ್ತಾ ಇದ್ರು. ಬಟ್ ಬಿಗ್ ಬಾಸ್ ಅಲ್ಲಿ ಡೇ 1 ಹಿಡಿದು ಕೊನೆವರೆಗೂ ಕೂಡ ಪ್ರತಿದಿನ ಮಿಸ್ ಮಾಡದೆ ಎಲ್ಲರೂ ಯಾವ ಕಾರಣಕ್ಕೆ ನೋಡ್ತಾ ಇದ್ರು ಅಂತ ಅಂದ್ರೆ ಅದು ಈ ಗ್ರಾಮೀಣ ಪ್ರತಿಭೆ ಗಿಲ್ಲಿ ನಟ ಏನಿದ್ದಾನೆ ಆತನ ಕಾಮಿಡಿ. ಆಮೇಲೆ ಆತ ಬೇರೆಯವ್ರಿಗೆ ರೇಗಿಸೋದು, ಬಾಟ್ಲೆ ಕೊಡೋದು, ತೊಂದರೆ ಕೊಡೋದು, ಒಂದು ರೀತಿ ಟಾರ್ಚರು. ಅಂದರೆ ಬಿಗ್ ಬಾಸ್ ಮನೇಲಿ ಇದ್ದಂತಹ ಕಂಟೆಸ್ಟೆಂಟ್ಗಳ ಪಾಲಿಗೆ ಅದು ಟಾರ್ಚರ್ ಅದು. ಬಟ್ ಹೊರಗಡೆ ಕೂತು ಜನ ಟಿ ವಿಲಿ ನೋಡೋರಿಗೆ ಅದೊಂದು ರೀತಿಯಾದಂಥ ಎಂಟರ್ಟೈನ್ಮೆಂಟು.
ಯಾಕಂತಂದರೆ ಅವ್ರ ವ್ಯಕ್ತಿತ್ವ ಇರೋದೇ ಹಾಗೆ, ಕಾಲೆಳೆಯೋದು, ಕಿಚಾಯಿಸೋದು, ತಮಾಷೆ ಮಾಡೋದು. ಆಮೇಲೆ ಹೇಳಿ ಕೇಳಿ ನಮ್ಮ ಊರಿನ ಹುಡುಗ, ನಮ್ಮ ಭಾಗದ ಹುಡುಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳನ್ನು ಸಂಪಾದಿಸಿದ್ದಾನೆ, ಅದರಲ್ಲೂ ಬಿಗ್ ಬಾಸ್ ಕಪ್ ಹೊಡ್ಕೊಂಡು ಬರ್ತಾ ಇದ್ದಾನೆ ಅಂತೇಳಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಬೇರೆ ಬೇರೆ ಊರಿಂದೆಲ್ಲ. ಇನ್ಫ್ಯಾಕ್ಟ್ ನೆನ್ನೆ ಜಾಲಿವುಡ್ ಸ್ಟುಡಿಯೋಸ್ ಬಳಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ರು. ಕಟೌಟ್ಗಳು, ಫ್ಲೆಕ್ಸ್ಗಳು ಅದೆಲ್ಲ ಕೂಡ ನೋಡಿದ್ವಿ ನಾವು ನಿನ್ನೆ ಹೇಗಿತ್ತು ಸೆಲೆಬ್ರೇಷನ್ ಅಂತ. ಹೇಳಿ ಕೇಳಿ ಬಿಗ್ ಬಾಸ್ ಯಾವಾಗ ಫಿನಾಲೆ ವೀಕ್ಗೆ ಕಾಲಿಡ್ತು ಅವತ್ತಿನಿಂದಲೇ ಎಲ್ಲರೂ ಕೂಡ ಫುಲ್ 99.9% ಎಲ್ಲ ಕಾನ್ಫಿಡೆನ್ಸು ಗಿಲ್ಲಿ ಈ ಬಾರಿ ಗೆದ್ದೇ ಗೆಲ್ತಾನೆ ಅಂತೇಳಿ. ಅದೇ ರೀತಿ ಅಭಿಮಾನಿಗಳ ಪ್ರಾರ್ಥನೆ, ಅಭಿಮಾನಿಗಳ ಒಂದು ಆಸೆ ಏನಿತ್ತು ಅದೇ ಆಸೆ ಪ್ರಕಾರ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲಿಯಲ್ಲಿ ಕಪ್ಪನ್ನು ಗೆದ್ದು ಹುಟ್ಟೂರಿಗೆ ಬರ್ತಾ ಇದ್ದಂತೆ ಆಬ್ವಿಯಸ್ಲಿ ಇದಕ್ಕಿಂತ ಮತ್ತೊಂದು ಖುಷಿ ಬೇರೆ ಇಲ್ಲ ಅಂತ ಕಾಣುತ್ತೆ ಗಿಲ್ಲಿ ಅವರಿಗೆ. ಯಾಕಂತಂದರೆ ಅವರ ಹಿಂದಿನ ಕಹಿ ದಿನಗಳನ್ನು ನೆನಪು ಮಾಡಿಕೊಂಡ್ರೆ ಬೆಂಗಳೂರಿಗೆ ಬರಿಗೈಲಿ ಬಂದಂಥ ಸಂದರ್ಭದಲ್ಲಿ ಬಾಡಿಗೆ ಕಟ್ಟೋದಕ್ಕೆ ದುಡ್ಡು ಇರಲಿಲ್ಲ, ಉಳ್ಕೊಳ್ಳೋದಕ್ಕೆ ಜಾಗ ಇರ್ತಾ ಇರಲಿಲ್ಲ, ಒಂದು ಅನ್ನಕ್ಕೂ ಕೂಡ ಪರದಾಡ್ತಾ ಇದ್ದಂತಹ ಆ ವ್ಯಕ್ತಿ ಇವತ್ತು ಆತನಿಗೋಸ್ಕರ ಎಷ್ಟು ಜನ ಬಂದಿದ್ದಾರೆ, ಅವರು ಕೂಡ ಭಾಳ ಖುಷಿಯಾಗಿದ್ದಾರೆ. ಆಮೇಲೆ ಹೇಳಿ ಕೇಳಿ ಹೊರಗಡೆ ಫ್ಯಾನ್ಸ್ ಕ್ರೇಜ್ ಇರುತ್ತೆ ಅಂತ ಬಹುಶಃ ಗಿಲ್ಲಿಯವ್ರಿಗೆ ಗೊತ್ತಿರುತ್ತೆ, ಬಟ್ ಈ ರೇಂಜಿಗೆ ಇರುತ್ತೆ ಅಂತ ಹೊರಗಡೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಒಂದು ಕಡೆ ಶಾಕು, ಒಂದು ಕಡೆ ಖುಷಿ, ಆನಂದ ಭಾಷ್ಪ ಇದೆಲ್ಲ ಕೂಡ ಅವರಿಗೆ ಫೀಲ್ ಆಗಿದೆ. ಯಾಕಂತಂದರೆ ನಾವು ಈ ಎಲೆಕ್ಷನ್ ಟೈಮಲ್ಲಿ ಕ್ಯಾಂಪೇನ್ ಏನಾರ ಮಾಡಬೇಕಾದ್ರೆ ಹೋಗ್ತಾರಲ್ಲ ಜನ, ಅದೇ ಥರ ಅನಿಸುತ್ತೆ. ಅದೇ ಥರ ಜನ ಸೇರಿದ್ದಾರೆ, ಮಕ್ಕಳು, ದೊಡ್ಡವರು, ವಯಸ್ಸಾಗಿರೋರು ಪ್ರತಿಯೊಬ್ಬರೂ ಕೂಡ ಗಿಲ್ಲಿಯ ಆಟ ಅಪ್ಕೊಂಡು ಮೆಚ್ಕೊಂಡಿದ್ದಾರೆ. ಹಾಗಾಗಿ ಏನು 99 ವೋಟ್ಗಳನ್ನು ಮಾಡೋದಕ್ಕೆ ಚಾನ್ಸ್ ಇತ್ತಲ್ಲ, ಎಲ್ಲರೂ ಕೂಡ ಸಿಕ್ಕಿದ ಚಾನ್ಸ್ ಅಂತೇಳಿ ಪ್ರತಿಯೊಬ್ಬರು ಗಿಲ್ಲಿಗೆ ವೋಟ್ ಹಾಕಿರೋದು. ಆಮೇಲೆ ಬೆಂಗಳೂರಲ್ಲೇ ಆ ಥರ ಸೆಲೆಬ್ರೇಷನ್ನು, ಬಿಡದಿ ಹತ್ರ ಇರುವಂಥ ಜಾಲಿವುಡ್ ಸ್ಟುಡಿಯೋ ಹತ್ರನೇ ಅಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ ಅಂತ ಅಂದರೆ ಇನ್ನು ಅವರು ಹುಟ್ಟೂರಲ್ಲಿ ಯಾವ ರೀತಿ ಅದು ಕ್ರೇಜ್ ಇರ್ಬೋದು. ಅದೊಂದು ಪ್ರೌಡ್ ಫೀಲ್ ಇದೆ ಎಲ್ರಿಗೂ. ನಮ್ಮೂರಿನ ಹುಡುಗ, ನಮ್ಮ ಭಾಗದ ಹುಡುಗ ಇವತ್ತು ಈ ಮಟ್ಟಿಗೆ ಹೆಸರು ಮಾಡಿದ್ದಾನೆ, ಆಮೇಲೆ ನಮ್ಮ ಊರಿನ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಂಗೆ ಮಾಡಿದ್ದಾನೆ ಅಂತೇಳಿ. ಆಮೇಲೆ ಮುಂಚೆ ಕೂಡ ಅವರ ನಟನೆ ಆಗಿರ್ಬೋದು ಅಥವಾ ರಿಯಾಲಿಟಿ ಶೋಗಳಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಎಲ್ಲ ಜನ ನೋಡಿದ್ದಾರೆ. ಬಟ್ ಈಗ ಸಿಗ್ತಾ ಇರುವಂಥ ಪ್ರೀತಿ, ಅಭಿಮಾನ ಇದೆಲ್ಲ ಏನಿದೆ ಅದು 1 to double ಆಗಿದೆ. ಅದಕ್ಕೆ ಸಾಕ್ಷಿ ಅಂತ ಅಂದರೆ ಇವತ್ತು ಅಲ್ಲಿ ಸೇರಿರುವಂಥ ಜನ, ಅವ್ರ ಬಗ್ಗೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾ ಇರುವಂಥ ಪೋಸ್ಟ್ಗಳು, ವಿಡಿಯೋಗಳು, ಪ್ರತಿಯೊಂದು ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಲ್ಲ ಬರೀ ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತಹ, ಈ ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಲ್ಸ್ಗಳು, ವಿಡಿಯೋಗಳು ಇದೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದಕ್ಕೆ ಕಾರಣ ಫೇವ್ರೇಟ್ ಕಂಟೆಸ್ಟೆಂಟು ಗಿಲ್ಲಿ ಗೆಲ್ಲಬೇಕು ಅಂತ ಏನು ಎಲ್ಲರೂ ಆಸೆ ಪಟ್ಟಿದ್ರು, ಎಲ್ಲರೂ ಒಂದು ರೀತಿಯಾದಂಥ ಕನಸನ್ನು ಕಾಣ್ತಾ ಇದ್ರು, ಆ ಕನಸು ಈಡೇರಿದೆ, ಆ ಆಸೆ ನಿಜ ಮಾಡಿದ್ದಾರೆ ಗಿಲ್ಲಿ ನಟ.